ಈ ಸಂದರ್ಭದಲ್ಲೇ ಅದರಲ್ಲೂ ಅಮೇರಿಕ ಇಡೀ ವಿಶ್ವವನ್ನು ತನ್ನ ಎಣ್ಣೆಯನ್ನು ತನ್ನ ಕೈ ತೆಗೆದುಕೊಂಡು ಇಡೀ ವಿಶ್ವವನ್ನು ಆಳಬೇಕು, ಎಲ್ಲರೂ ನನ್ನ ಕೈಲಿ ಉಳಿಬೇಕು ಅನ್ನೋಂಥ ಒಂದು ಮುಷ್ಟಿ ಮಾಡ್ಕೊಂಡು ಬೆಳೆಯುತ್ತ ಸಂದರ್ಭದಲ್ಲೇ ಭಾರತ ಇದ್ದದ್ದು ಟೆರಿಫಿಕ್ ಅನ್ಸಿ ಮುದ್ದೆ ಆದ ಸಂದರ್ಭದಲ್ಲೇ, ಅದೇ ಸಂದರ್ಭದಲ್ಲೇ ಈ ನಮ್ಮ ಅಮೇರಿಕ ಇದ್ದಿದ್ದು ಮೊದಲಿಗೆ ವೆನಿಜುಲಾವನ್ನು ಒಂದು ಸಣ್ಣ ಒಂದು ಘಟನೆ ಮೂಲಕ ಅಲ್ಲಿ ಅಧ್ಯಕ್ಷನ ಎತ್ತಿ ಹಾಕಿಕೊಂಡು ಹೋಗುವ ಮೂಲಕ ಗೆಲ್ಲುವ ಮೂಲಕ, ಜೊತೆ ಗ್ರೀನ್ಲ್ಯಾಂಡನ್ನು ನ್ಯಾಟೋ ಅಂತ ಬಲಿಷ್ಠ ಸೈನ್ಯವನ್ನು ಇದ್ದಾಗಲೂ ಅವರ ಕಾಗದ ಹುಲಿ ಅಂತೇಳಿ ಗ್ರೀನ್ಲ್ಯಾಂಡನ್ನು ವಶಪಡಿಸಿರುವಂಥ ಸಂದರ್ಭದಲ್ಲೇ ಅವರು ತಪ್ಪಿ ಬಂದು ಬಿದ್ದಿದ್ದೆಲ್ಲ ಬಂದರೆ ಇರಾನದಲ್ಲಿ. ಆ ಇರಾನದಲ್ಲಿ ಮುಂದೆ ಬಂದಿದ್ದು ಗೊತ್ತದೆ ನಿಮಗೆ. ಕಳೆದ 45 ದಿವಸಗಳ ನಡೆದಂಥ ಆ ಯುದ್ಧ ಎಂಥದ್ದು ಅಂತೇಳಿ ಇಡೀ ವಿಶ್ವ ಮರೆಯಲಾರಂಥ ಯುದ್ಧ, ಅಮೇರಿಕೆಗೆ ತಾನು ಸೂಪರ್ ಪವರ್ ಅಲ್ಲ ಎಂಬುದನ್ನು ತೋರಿಸಿಕೊಟ್ಟಂಥ ಯುದ್ಧ. ಇವತ್ತು ಆ ಯುದ್ಧದಿಂದಾಗಿ ಇವತ್ತು ನರ್ಮಾಗಿರುವಂಥ ನಮ್ಮ ಟ್ರಂಪ್ ಅವರು ಎಲ್ಲೋ ಏನೂ ಮಾಡಲಿಕ್ಕೂ ಏನೂ ಆದ್ರಂತೆ. ಅದರ ಜಗತ್ತಿನಲ್ಲಿ ಹೇಳುವಂಥದ್ದು ಎಂಥ ಒಬ್ಬ ಅಲೆಕ್ಸಾಂಡರ್ ಇಡೀ ವಿಶ್ವವನ್ನು ಗೆದ್ದೇ ತಿಳಿದಂತ ಹೇಳಿದಾಗ ಒಂದು ಸೊಳ್ಳೆ ಮಲೇರಿಯಾ ತಂದ ಅವನು ಕೊನೆಗೆ ಜೀವ ಹೋಯ್ತು ಅನ್ನೋದು ಇತಿಹಾಸ ನಾವು ನೋಡ್ತಾ ಇದ್ದೀವಿ ಅಂತ. ಇದನ್ನು ಯಾಕೆ ನಿಮ್ಮ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀರಪ್ಪ ಅಂತಂದ್ರೆ ಟ್ರಂಪ್ಗೆ ಇವತ್ತು ಈ ಯುದ್ಧ ಕಲಿಸಿಬಿಟ್ಟದ. ಇವತ್ತು ಹೇಳ್ತಿರ್ಬೋದು ಟ್ರಂಪ್ ಅವರು ನಾನು ನಾಶ ಮಾಡ್ತೀನಿ ಮತ್ತೆಲ್ಲ ಮಾಡ್ತೀನಿ ಅಂತೇಳಿ. ಇವತ್ತು ಇರಾನ್ ಅಂತ ಒಬ್ಬ ಅಲ್ಲಿ ವಿದೇಶಾಂಗ ಮಿನಿಸ್ಟರ್ ಇದ್ದಂಥ ನೀವು ಹೇಳಿದ ಈ 3 ಕಂಡೀಷನ್ ಒಪ್ಪಿದ್ರೆ ಮಾತ್ರ ಮುಂದಿನ ಮಾತಾಡ್ತೀನಿ ಅಂದಾಗ ಅದಕ್ಕೆ ಅನಿವಾರ್ಯವಾಗಿ ನೀವು ಮಾತಾಡಿದ್ರೆ ಒಪ್ಪೋದಿದ್ರೆ ಬನ್ನಿರಿ, ಇಲ್ಲ ಬರ್ಲಿಕ್ಕೆ ಹೋಗ್ಬೇಡ್ರಿ ಅನ್ನುವಂಥ ಮಾತನ್ನು ಕೇಳಿದಾಗ ವಿಶ್ವದ ಮಟ್ಟದಲ್ಲಿ ಅಮೇರಿಕ ರಾಜತಾಂತ್ರಿಕವಾಗಿಯೂ ಡಿಪ್ಲೊಮೆಟಿಕ್ ಆಗಿಯೂ ಸಹಿತ ಸೋತಿದ್ರಲ್ಲಿ ನಾವು ಗಮನಿಸಿದಾಗ ಅಮೇರಿಕೆಯ ಆಳುವ ಯುಗ ಅಂತ್ಯ ಆಯ್ತಾ, ಡಾಲರ್ದ ಪ್ರಭಾವ ಅಂತ್ಯ ಆಯ್ತಾ, ಮುಗಿದು ಹೋಯ್ತಾ ಅನ್ನುವಂಥ ಒಂದು ನೋವಿನ ಘಟನೆ ಅಂತ ನಾವು ಹೇಳಬೇಕಾಗ್ಯದ. ಯಾಕಂದ್ರೆ ಒಂದು ಯುಗ ಬದಲಾಗ್ತಾ ಇದೆ. ಇದೇ ಯುಗ ಅಂತಂದ್ರೆ ಒಂದು ಡಾಮಿನೆನ್ಸ್ ಅಂತ ಇಡೀ ವರ್ಲ್ಡಿನ ಆಳುತ್ತಿರುವಂಥ ಒಂದು ಶಕ್ತಿ ಬದಲಾಗ್ತಾ ಇದೆ ಅಂತ ಇವತ್ತು.